ಗುಜರಾತ್ನ ಭುಜ್ ವಾಯುನೆಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯನ್ನ ಕೊಟ್ಟಿದ್ದಾರೆ. ವಾಯುನೆಲೆಯಲ್ಲಿ ಸೈನಿಕರ ಜೊತೆಯಲ್ಲಿ ಸಂವಾದವನ್ನ ನಡೆಸಿ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡಿದ್ದಾರೆ. ನಿನ್ನೆ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು. ಇವತ್ತು ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿಯನ್ನ ಕೊಟ್ಟು ಸೈನಿಕರ ಜೊತೆಯಲ್ಲಿ ಮೊದಲಿಗೆ ಸಂವಾದವನ್ನ ಮಾಡಿ ಅದಾದ್ಮೇಲೆ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡ್ತಾ ಇದ್ದಾರೆ. ಈ ಮುಖಾಂತರ ಇವತ್ತೂ ಕೂಡ ಪಾಕಿಸ್ತಾನಕ್ಕೆ ಕಠಿಣ ಸಂದೇಶ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ಯಾವ ತರ ಹೇಳಿಕೆಗಳನ್ನ ಅವರು ಕೊಡ್ತಾರೆ, ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ರವಾನೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ನೆನೆ ಶ್ರೀನಗರಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಪಾಕಿಸ್ತಾನದ ವಿರುದ್ಧ ಗುಡುಗಿದ್ರು, ಕಠಿಣ ಸಂದೇಶವನ್ನ ಎಚ್ಚರಿಕೆಯನ್ನ ರವಾನೆ ಮಾಡಿದ್ರು. ಸೊ ನೆನ್ನೆಯ ದೃಶ್ಯಗಳು ಇವತ್ತಿನ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ನೆನ್ನೆನೂ ಯೋಧರನ್ನ ಭೇಟಿ ಮಾಡಿದ್ರು. ಜಮ್ಮುವಿನಲ್ಲಿ ಶ್ರೀನಗರಕ್ಕೆ ತೆರಳಿ ಯೋಧರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡೋದರ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ರು. ಇವತ್ತು ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿಯನ್ನ ಕೊಟ್ಟು ಮೊದಲಿಗೆ ಆಪರೇಷನ್ ಸಿಂಧೂರ್ನಲ್ಲಿ ಇವರ ಕಾರ್ಯವೈಖರಿಗೆ ಆಪರೇಷನ್ ಸಿಂಧೂರ್ ಯಶಸ್ವಿಗೊಳಿಸಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಯೋಧರ ಜೊತೆಯಲ್ಲಿ ಸಂವಾದವನ್ನ ನಡೆಸ್ತಾ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಇವತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ಕಠಿಣ ಸಂದೇಶವನ್ನ ರವಾನೆ ಮಾಡ್ತಾರೆ. ಈಗ ರಕ್ಷಣಾ ಸಚಿವರು ವಾಯುನೆಲೆಗಳಿಗೆ ಭೇಟಿಯನ್ನ ಕೊಟ್ಟು ಯೋಧರನ್ನ ಭೇಟಿ ಮಾಡಿ ಮೊದಲಿಗೆ ಆಪರೇಷನ್ ಸಿಂಧೂರ್ ಯಶಸ್ವಿ ಮಾಡಿದಕ್ಕೆ ಅಭಿನಂದನೆಯನ್ನ ತಿಳಿಸ್ತಾ ನಮ್ಮ ರಕ್ಷಣಾ ಸಾಮರ್ಥ್ಯ ಮತ್ತೆ ನಮ್ಮ ಯೋಧರ ಶಕ್ತಿ, ದೃಢತೆ ಮತ್ತೆ ತಂತ್ರಜ್ಞಾನ ಎಂಥದ್ದು ಅನ್ನೋದನ್ನ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ನಮ್ಮ ಭಾರತೀಯ ಯೋಧರು ಅವರಿಗೆ ಅಭಿನಂದನೆ ತಿಳಿಸ್ತಾ ಆತ್ಮಸ್ಥೈರ್ಯ ಮತ್ತಷ್ಟು ಹೆಚ್ಚು ಮಾಡುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡ್ತಾ ಇದ್ದಾರೆ.